ನಮಸ್ಕಾರ ಎಲ್ರಿಗೂ. ಇದು ರೀಸೆಂಟಾಗಿ ಲಾಂಚ್ ಆಗಿರೋ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಮತ್ತು ರಿಯಲ್ಮಿ X7ನ ಕಂಪ್ಯಾರಿಸನ್ ವೀಡಿಯೋ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಮತ್ತು ನೋಟ್ 10 ಪ್ರೋನ ಡಿಫ್ರೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಇದೆರಡು ಫೋನ್ಗಳಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ರೆಡ್ಮಿ ನೋಟ್ 10 ಪ್ರೋನಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಸಿಗುತ್ತೆ. ಅದೇ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇವೆರಡು ಫೋನ್ಗಳ ಕಂಪ್ಯಾರಿಸನ್ಗೆ ಬರೋಣ. ಮೊದಲನೇದಾಗಿ ಇದೆರಡು ಫೋನ್ಗಳ ಬ್ರೈನ್ ಅಂದರೆ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 732G ಪ್ರೊಸೆಸರ್ ಸಿಗುತ್ತೆ. ಅದೇ ನಿಮಗೆ ರಿಯಲ್ಮಿ X7ನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 800U ಪ್ರೊಸೆಸರ್ ಸಿಗುತ್ತೆ. ಈ ಡೈಮೆನ್ಸಿಟಿ 800U ಪ್ರೊಸೆಸರ್ ಏನಿದೆ ಇದು ಒಂದು 5G ಪ್ರೊಸೆಸರ್. ಇದರೊಂದಿಗೆ ನಿಮಗೆ ರಿಯಲ್ಮಿ X7ನಲ್ಲಿ 5G ಕೂಡ ಸಿಗುತ್ತೆ. ಅದೇ ಸ್ನ್ಯಾಪ್ಡ್ರ್ಯಾಗನ್ 732G ಬಂದು 4G ಪ್ರೊಸೆಸರ್. ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 5G ಸಿಗೋದಿಲ್ಲ, ಇದು 4G ಫೋನ್. ನಿಮಗೆ ರಿಯಲ್ಮಿ X7ನಲ್ಲಿ ಡ್ಯುಯಲ್ 5G ಸಿಗುತ್ತೆ, ಅಂದರೆ ನೀವು ಎರಡು 5G ಸಿಮ್ ಕಾರ್ಡ್ಗಳನ್ನು ಹಾಕೋಬೋದು. ಇನ್ನು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಡ್ಯುಯಲ್ 4G ಸಿಗುತ್ತೆ, ನೀವು ಎರಡು 4G ಸಿಮ್ಗಳನ್ನು ಹಾಕೋಬೋದು. ಇನ್ನು ಇದೆರಡು ಫೋನ್ಗಳ ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಇದೆರಡು ಫೋನ್ಗಳಲ್ಲೂ ಸಿಮಿಲರ್ ರ್ಯಾಮ್ ಟೈಪ್ ಸಿಗುತ್ತೆ, ಅದು LPDDR4X. ಆದರೆ ನಿಮಗೆ ಸ್ಟೋರೇಜ್ ಟೈಪ್ನಲ್ಲಿ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ UFS 2.2 ಸಿಕ್ಕಿದ್ರೆ ರಿಯಲ್ಮಿ X7ನಲ್ಲಿ UFS 2.1 ಇದೆ. ಇವೆರಡು ಫೋನ್ಗಳ AnTuTu ಸ್ಕೋರ್ ಬಗ್ಗೆ ನೋಡೋದಾದರೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 2,50,000ವರೆಗೂ AnTuTu ಸ್ಕೋರ್ಗಳನ್ನು ನೀಡುತ್ತೆ. ಅದೇ ನಿಮಗೆ ರಿಯಲ್ಮಿ X7ನಲ್ಲಿ 3,20,000ವರೆಗೂ AnTuTu ಸ್ಕೋರ್ಗಳನ್ನು ನೀಡುತ್ತೆ. ಪರ್ಫಾರ್ಮೆನ್ಸ್ನಲ್ಲಿ ರಿಯಲ್ಮಿ X7ಗೆ ಒಂದು ಕೈ ಮೇಲೋಗುತ್ತೆ. ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 108 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಜೊತೆಗೆ 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ, 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಸಿಗುತ್ತೆ. ಇನ್ನು ನಿಮಗೆ ರಿಯಲ್ಮಿ X7ನಲ್ಲಿ 64 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಮತ್ತು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಸಿಗುತ್ತೆ. ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಕ್ವಾಡ್ ಕ್ಯಾಮ್ರಾ ಸಿಕ್ಕಿದ್ರೆ ರಿಯಲ್ಮಿ X7ನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸಿಗುತ್ತೆ. ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಿನ 108 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಏನಿದೆ ಅದು ಸ್ಯಾಮ್ಸಂಗ್ನ HM2 ಸೆನ್ಸರ್. ಹಾಗೆ ರಿಯಲ್ಮಿ X7ನ 64 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಕೂಡ ಸ್ಯಾಮ್ಸಂಗ್ದೇ ಸೆನ್ಸರ್. ಇಲ್ಲಿ ಎರಡು ಫೋನ್ಗಳು ಸಿಮಿಲರ್ ಫೋಟೋಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಆದರೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಇದೆರಡು ಫೋನ್ಗಳಲ್ಲೂ ಸಹ ನಿಮಗೆ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗುತ್ತೆ. ಇದು ಇನ್ನೂ ಜಾಸ್ತಿ ಮೆಗಾ ಪಿಕ್ಸೆಲ್ ಇದ್ದಿದ್ರೆ ತುಂಬ ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡ್ತಿತ್ತು ಅಂತ ಅನಿಸುತ್ತೆ. ಇದೊಂದು ಡೌನ್ಗ್ರೇಡ್ ಅಂತ ಹೇಳ್ಬೋದು ಇದೆರಡು ಫೋನ್ಗಳಿಗೂ ಸಹ. ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ ಎರಡು ಫೋನ್ಗಳಲ್ಲೂ ಸಹ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಇದೆರಡರಲ್ಲೂ ಸಹ ನಿಮಗೆ ಪಂಚೋಲ್ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇದೆರಡು ಫೋನ್ಗಳ ಡಿಸ್ಪ್ಲೇ ಬಗ್ಗೆ ನೋಡಿದರೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 6.67 ಇಂಚಿನ FHD+ AMOLED 120 ಹರ್ಟ್ಸಿನ ಡಿಸ್ಪ್ಲೇ ಸಿಗ್ತಾಯಿದೆ. ಈ ಪ್ರೈಸ್ ರೇಂಜ್ನಲ್ಲಿ ರೆಡ್ಮಿ ಅವರು ಈ ಸ್ಪೆಸಿಫಿಕೇಷನ್ ಜೊತೆಗೆ ಬೆಂಕಿ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಿಮಗೆ 120 ಹರ್ಟ್ಸಿನ ಡಿಸ್ಪ್ಲೇ ಬೇಕು ಅಂದಿದ್ರೆ ಅದು LCD ಡಿಸ್ಪ್ಲೇನಲ್ಲೇ ತಗೋಬೇಕಾಗಿತ್ತು ಈ ಪ್ರೈಸ್ ರೇಂಜ್ನಲ್ಲಿ ಇಷ್ಟು ದಿನ. ಆದರೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಜೊತೆಗೆ ನಿಮಗೆ AMOLEDನಲ್ಲಿ 120 ಹರ್ಟ್ಸಿನ ಡಿಸ್ಪ್ಲೇ ಸಿಗ್ತಾಯಿದೆ. ಇನ್ನು ರಿಯಲ್ಮಿ X7ನಲ್ಲಿ ನಿಮಗೆ 6.4 ಇಂಚಿನ FHD+ AMOLED 60 ಹರ್ಟ್ಸಿನ ನಾರ್ಮಲ್ ಡಿಸ್ಪ್ಲೇ ಸಿಗ್ತಾಯಿದೆ. ಇಲ್ಲಿ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ರಿಯಲ್ಮಿ X7ಗಿಂತ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಜೊತೆಗೆ 120 ಹರ್ಟ್ಸಿನ ಡಿಸ್ಪ್ಲೇ ಸಿಗ್ತಾಯಿದೆ. ಇಲ್ಲಿ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಡಿಸ್ಪ್ಲೇ ಅಂತೂ ಕ್ರೇಜಿ ಆಗಿದೆ. ನಿಮಗೆ ಮಲ್ಟಿಮೀಡಿಯಾ ಕನ್ಸಂಪ್ಷನ್ಗಾಗಿರ್ಬೋದು ಅಥವಾ ಗೇಮಿಂಗ್ ಆಗಿರ್ಬೋದು ಈ ಫೋನ್ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಇದೆರಡು ಫೋನ್ಗಳ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 5020 mAh ಬ್ಯಾಟ್ರಿ ಜೊತೆಗೆ 33 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಅದೇ ನಿಮಗೆ ರಿಯಲ್ಮಿ X7ನಲ್ಲಿ 4310 mAh ಬ್ಯಾಟ್ರಿ ಜೊತೆಗೆ 50 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ರಿಯಲ್ಮಿ X7ನಲ್ಲಿ ಇರೋ ಬ್ಯಾಟ್ರಿ ಒಂದು ಐಡಿಯಲ್ ಕೆಪಾಸಿಟಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ 50 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾ ಇರೋದ್ರಿಂದ ನಿಮಗೆ ಬೇಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಅಂದರೆ 20 ರಿಂದ 30 ನಿಮಿಷದಲ್ಲೆಲ್ಲ ಪೂರ್ತಿ ಬ್ಯಾಟ್ರಿ ಚಾರ್ಜ್ ಆಗೋಗುತ್ತೆ.
ಅದೇ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರೋ ಬ್ಯಾಟ್ರಿ ಸಿಗೋದ್ರಿಂದ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ನಿಮಗೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬೇಕು ಅಂತಂದರೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಜೊತೆಗೆ ಹೋಗ್ಬೋದು. ಸೊ ರಿಯಲ್ಮಿ X7 ಏನಿದೆ ಅದರ ಬಾಕ್ಸ್ ಒಳಗಡೆ ನಿಮಗೆ 50 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಆದರೆ ಫೋನ್ ಏನಿದೆ ಅದು 65 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಬಾಕ್ಸ್ನಲ್ಲಿ 65 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದರೆ ತುಂಬ ಒಳ್ಳೆಯದಿರ್ತಿತ್ತು. ಆದರೆ 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ, ಅದು ಕೂಡ ತುಂಬ ಬೇಗ ಚಾರ್ಜ್ ಮಾಡುತ್ತೆ. ಇನ್ನು ಇವೆರಡು ಫೋನ್ಗಳಲ್ಲೂ ಸಹ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಗೆ ಫೇಸ್ ಅನ್ಲಾಕ್ ಸಿಗುತ್ತೆ. ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಕ್ಕಿದ್ರೆ ರಿಯಲ್ಮಿ X7ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಹಾಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 3.5mm ಹೆಡ್ಫೋನ್ ಜಾಕ್ ಸಿಗುತ್ತೆ. ಆದರೆ ರಿಯಲ್ಮಿ X7ನಲ್ಲಿ 3.5mm ಹೆಡ್ಫೋನ್ ಜಾಕ್ ಸಿಗೋದಿಲ್ಲ. ಸೊ ಇದೊಂದು ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ರಿಯಲ್ಮಿ X7ನಲ್ಲಿ. ಜೊತೆಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಇರೋ ಇನ್ನೊಂದು ಕ್ರೇಜಿ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ಗಳು ಸಿಗುತ್ತೆ. ಅದೇ ನಿಮಗೆ ರಿಯಲ್ಮಿ X7ನಲ್ಲಿ ಕೇವಲ ಮೋನೋ ಸ್ಪೀಕರ್ ಸಿಗುತ್ತೆ. ಸೊ ಇದೊಂದು ಕ್ರೇಜಿ ಸ್ಪೆಸಿಫಿಕೇಷನ್ ಅಂತ ಹೇಳ್ಬೋದು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ. ಹಾಗೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ಟ್ರಿಪಲ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ಸೊ ನೀವು 2 ಸಿಮ್ ಕಾರ್ಡ್ ಹಾಗೆ ಒಂದು SD ಕಾರ್ಡನ್ನು ಹಾಕೋಬೋದು. ಅದೇ ರಿಯಲ್ಮಿ X7ನಲ್ಲಿ ನಿಮಗೆ ಕೇವಲ ಡ್ಯುಯಲ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ಸೊ ನೀವು 2 ಸಿಮ್ ಕಾರ್ಡನ್ನು ಹಾಕೋಬೋದು ಅಷ್ಟೇ, ನೀವು SD ಕಾರ್ಡನ್ನು ಹಾಕೊಳ್ಳೋದಕ್ಕಾಗೋದಿಲ್ಲ ರಿಯಲ್ಮಿ X7ನಲ್ಲಿ. ಜೊತೆಗೆ ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ IP53 ರೇಟಿಂಗ್ ಕೂಡ ಸಿಗುತ್ತೆ. ಸೊ ಇದು ವಾಟರ್ ರೆಸಿಸ್ಟೆಂಟ್ ಕೂಡ ಹೌದು. ಇನ್ನು ರಿಯಲ್ಮಿ X7ನಲ್ಲಿ ನಿಮಗೆ ಯಾವುದೇ IP ಸರ್ಟಿಫಿಕೇಷನ್ ಸಿಗೋದಿಲ್ಲ. ಸೊ ಇದು ವಾಟರ್ ರೆಸಿಸ್ಟೆಂಟ್ ಅಲ್ಲ. ಇನ್ನು ಇದೆರಡು ಫೋನ್ಗಳ ವೇರಿಯಂಟ್ ಮತ್ತು ಪ್ರೈಸ್ ಬಗ್ಗೆ ನೋಡೋಣ. ನಿಮಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ 3 ವೇರಿಯಂಟ್ಗಳು ಸಿಗುತ್ತೆ. ಒಂದು 664GB ವೇರಿಯಂಟ್, ಅದು 19,000ಕ್ಕೆ ಅವೈಲೇಬಲ್ ಇದೆ. ಇನ್ನೊಂದು 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಅದು 20,000 ಪ್ರೈಸ್ನಲ್ಲಿ ಸಿಗುತ್ತೆ. ಇನ್ನು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಅದು 22,000ಕ್ಕೆ ಸಿಗುತ್ತೆ. ಇನ್ನು ರಿಯಲ್ಮಿ X7ನಲ್ಲಿ 2 ವೇರಿಯಂಟ್ಗಳು ಸಿಗುತ್ತೆ. ಒಂದು 6GB ರ್ಯಾಮ್ 128GB ಇಂಟರ್ನಲ್ ಮೆಮೊರಿ, ಅದು 20,000 ಪ್ರೈಸಿಗೆ ಸಿಗುತ್ತೆ. ಇನ್ನೊಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಅದು 22,000ಕ್ಕೆ ಸಿಗುತ್ತೆ. ಇದಿಷ್ಟು ಇವೆರಡು ಫೋನ್ಗಳ ಕಂಪ್ಯಾರಿಸನ್. ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.